ಸುಪಾರ್ಶ್ವ ಗುಹೆಯಲ್ಲಿನ ಹೆಬ್ಬುಲಿ ಬಗ್ಗೆ ಸ್ಥಳೀಯ ಜನರಲ್ಲಿ ಖಂಡಿತ ಜೀವ ಭಯ ಇಲ್ಲ. ಅದರ ಕೂಗು ಕೇಳ್ತು ಅಂದರೆ ಸಾಕು, ಸಾಕ್ಷಾತ್ ಪರಮೇಶ್ವರಿಯೇ ಬಂದ ಹಾಗೆ ಅದರ ದರ್ಶನಕ್ಕೆ ಕಗ್ಗತ್ತಲಲ್ಲೂ ಹೊರಟು ಬಿಡ್ತಾರೆ. ಇಲ್ಲೊಬ್ಬರಿದ್ದಾರೆ ನೋಡಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯದ ಧರ್ಮದರ್ಶಿಗಳು ಇವರು. ಇವತ್ತು ಈ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸಿದವರಲ್ಲಿ ಇವರದು ಪ್ರಮುಖ ಪಾತ್ರ. ಹೆಸರು ಚಂದ್ರಶೇಖರ ಛಾತ್ರ. ಸುಪಾರ್ಶ್ವ ಗುಹೆಯ ಹೆಬ್ಬುಲಿಯನ್ನ ಕಣ್ಣಾರೆ ಕಂಡಿರೋ ಛಾತ್ರ ತಮ್ಮ ಅನುಭವವನ್ನ ವಿವರಿಸಿದ್ದು ಹೀಗೆ. ನೋಡಿ, ಈ ಕಡೆ ಇತ್ತು, ನಾನು ನೋಡಿದ ಕೂಡಲೇ ಸುಮಾರು ಹೊತ್ತು ನಿಂತ್ಕೊಂತಲ್ಲ. ಎರಡನೇ ನನ್ನಷ್ಟೇ ನಾನು ಪ್ರಾರ್ಥನೆ ಮಾಡ್ಕೊಂಡೆ, ನಮ್ಗೇನು ತೊಂದರೆ ಕೊಡಬೇಡಪ್ಪ, ನೀನು ಪಾಡಿ ನೀನು ಹೋಗಂತ ಹೇಳಿದೆ. ಕಡೆ ರೋಡ್ ಮೇಲೆ ಈ ಕಡೆ ಪಾಸ್ ಆಯ್ತು, ಪುನಃ ಈ ಕಡೆ ಬಂದು ನಿಂತ್ಕೊಳ್ತು. ಒಂದು ಅರ್ಧ ಗಂಟೆ ನಮಗೋದಕ್ಕೂ ಸಂಭಾಷಣೆ. ಅದು ಮಾತಾಡೋದಿಲ್ಲ, ನಗುಮುಖ ಒಳ್ಳೆ. ಅದು ಏನು ನಮಗೆ ಜೋರು ಮಾಡೋದಾಗಲಿ ಏನಿಲ್ಲ, ನಗುಮುಖದಿಂದ ಇತ್ತು ಒಳ್ಳೆ. ಕಡೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಹೋಯ್ತು. ಛಾತ್ರರ ಕಣ್ಣಿಗೆ ಬಿದ್ದ ಹುಲಿ ಅವರಿಗೆ ಯಾವುದೋ ಸೂಚನೆ ಕೊಟ್ಟಿತ್ತು. ಅದನ್ನ ತಿಳಿಯೋಕೆ ಅಂತ ಪಂಚಾಂಗದ ಮೊರೆ ಹೋದ ಛಾತ್ರರಿಗೆ ಕಡೆಗೂ ಉತ್ತರ ಸಿಕ್ಕಿತ್ತು. ಅದು ಏನಂದ್ರೆ, ಸದಾ ಈ ಶೀತಲ ಗುಹೆಯಲ್ಲಿ ವಾಸ ಇರೋ ಹುಲಿರಾಯನಿಗೆ ಬೇಕಿದ್ದ ಅಗ್ನಿಗೋಷ್ಠಿ. ಒಳಗೆ ಕೋಲ್ಡ್ ಥಂಡಿ ಆಗೋದ್ರಿಂದ ಅದು ಬಂದು ಈ ಚಳಿ ಕಾಯ್ಲಿಕ್ಕೆ ಮೇಲೆ ಬಂದು ಗುಷ್ಟಿ ಹಾಕ್ಬೇಕಂದ್ರೆ ಹಿಂದಿನ ಪುರಾತನದಲ್ಲಿ ಮಾಡಿದ್ದು. ಅದು ತನ್ನ ಮಧ್ಯೆ ಸ್ವಲ್ಪ ನಿತ್ತು ಹೋಯ್ತು, ಪುನಃ ಈಗ ಅದೇ ಕಾರ್ಯಕ್ರಮ ನಡೀತಾ ಇದೆ. ಹುಲಿರಾಯ ಚಳಿ ಕಾಯಲಿಕ್ಕೆ ಅಂತ ಹಿಂದಿನಿಂದಲೂ ಆಚರಣೆಯಲ್ಲಿದ್ದ ಅಗ್ನಿಗೋಷ್ಠಿ ಕಾರ್ಯ ಅದ್ಯಾಕೋ ನಿಂತು ಹೋಗಿತ್ತು. ಅದನ್ನ ಮತ್ತೆ ಪ್ರಾರಂಭ ಮಾಡಿ ಅನ್ನೋದು ಅಂದು ಛಾತ್ರರಿಗೆ ಹುಲಿರಾಯ ಕೊಟ್ಟ ಸೂಚನೆ. ಅಂತೆಯೇ ಇಲ್ಲೀಗ ಅದರ ಏರ್ಪಾಟು ಮಾಡಿ ಬೆಂಕಿ ಮನೆ ಕಟ್ಟಿಸಿದ್ದಾರೆ ಛಾತ್ರ. ಹೆಬ್ಬುಲಿಯನ್ನೇ ನಡುಗಿಸೋ ಚಳಿ ಈ ಸುಪಾರ್ಶ್ವ ಗುಹೆಯಲ್ಲಿ ಇದೆ. ಹಾಗಾದ್ರೆ ಅದರ ಒಳಗೆ ಹೊಕ್ಕ ನಮ್ಮ ತಂಡದ ಸ್ಥಿತಿ ಹೇಗಾಗಿರಬೇಡ ಹೇಳಿ. ಅವರ ಕಥೆ ಅಲ್ಲಿರಲಿ. ಕಮಲಶಿಲೆಯಲ್ಲಿ ಇರೋ ಒಂದು ನಾಗದೇಗುಲದ ಪವಾಡ ಕಥೆ ಹೇಳಿಬಿಡ್ತೀನಿ ಬನ್ನಿ. ರಲ್ಲಿ ಈ ನದಿಯಲ್ಲಿ ಮಹಾ ನೆರೆ ಬಂದಾಗ ಗರ್ಭಗುಡಿ ಮಟ್ಟದಲ್ಲಿ ನೀರು ಬಂದು ಕಟ್ಟಡಗಳೆಲ್ಲ ಜೀರ್ಣವಾದವು. ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ಬೃಹದಾಕಾರದ ಹುತ್ತ ಅದು ವಾಲ್ಲಿಕ್ಕೆ ಶುರುವಾಯಿತಂತೆ.
ಆವಾಗ ನಮ್ಮ ಆವಾಗಿನ ಆಡಳಿತ ಮುಕ್ತೇಶ್ವರಾದ ಕೇಶವ ಜಾತ್ರಾ ಮತ್ತು ಶೇಷಪ್ಪ ಜಾತ್ರಾ ಅವರು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಇದು ನಿಲ್ಲಬೇಕು, ನಾವು ನಾಗಮಂಡಲ ಸೇವೆಯನ್ನು ಮಾಡಿಸ್ತೇನೆ ಅಂತ ಹೇಳುವಂಥ ಹರಕೆಯನ್ನು ಆವಾಗ 68ರಲ್ಲಿ ಹೊತ್ತುಕೊಂಡಂತಹ ಒಂದು ಆ ಸೇವೆ ಈ ವರ್ಷ ಅದು ಕಳೆದ ವರ್ಷ ಇಲ್ಲಿ ಬಹಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ತಾಯಿಗೆ